Audio Jungle. ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ, ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ. ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು 1.5 ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ. ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ 41,780 ಕೋಟಿ, ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ 15,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ, ಘನತ್ಯಾಜ್ಯ ವಿಲೇವಾರಿಗೆ 33,200 ಕೋಟಿ, ಡಬಲ್ ಡೆಕ್ಕರ್ ಫ್ಲೈಓವರ್ಗೆ 8,916 ಕೋಟಿ, ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ 3,000 ಕೋಟಿ. ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ 45 ಮೀಟ್ರು ಮತ್ತು 45 ಮೀಟ್ರು ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆ ಕೊಟ್ಟಿರೋಂಥದ್ದು ಹೇಳ್ತೀನಿ. ನಾನು ಅವರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಪ್ರಶ್ನೆ ಕೇಳಿ, ನೀವು ಬೇಡಿಕೆ ಇದು ನೋಡಿ, ಇದು ಪ್ರಶ್ನೆ ಉತ್ತರ, ಇದು ಪ್ರಶ್ನೆ ಅದನ್ನು ಕೇಳಿ ಪರಿಹಾರ ಕಂಡುಕೊಳ್ಳಿ. ಬೇರೆ ಏನು ವಿಚಾರ, ಉತ್ತಮವಾದ ವಿಚಾರಗಳು ಆಫೀಸಲ್ಲಿ ಚರ್ಚೆ ಮಾಡಿ. ನಾನೇನು ಬೇರೆ ಡೈವರ್ಟ್ ಆಗ್ತಾ ಇಲ್ಲ, ಅಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ. ಈಗ ನೋಡಿ, ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಬೇಡಿಕೆಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಬನ್ನಿ. ಸಭಾಧ್ಯಕ್ಷರೇ, ಸುಮಾರು ಎಲ್ಲಾರ್ಗೂ ಸಮಯ ಕೊಟ್ಟಿದ್ದೀರಿ, ನನಗೂ ಸಮಯ ಕಷ್ಟ ಹೇಳ್ತೀನಿ. ಈಗ ನೀವು ನೋಡಿ, ಉತ್ತರ ಕೊಡ್ಲಿ. ಈಗ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದೆ, ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ, DPR ಅಪ್ರೂವ್ ಆಗಿದೆ, ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ. ಎಂಬೇಸಿ ಕಂಪನಿಯವನು ಎಂಬೇಸಿ ಕಂಪನಿಯವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬೇಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ? ಇದು ಸಾರ್ವಜನಿಕರು ಉದ್ದೇಶಿಸಿ ಮಾಡಿರೋದು. ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ. ಎಂಬೇಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಇದು ಮಾಡಿರೋದು ಎಂಬೇಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಉತ್ತರ ಕೊಡ್ತಾರಲ್ಲ. ಅಧ್ಯಕ್ಷರೇ, ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸಿದ್ರು. ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವ್ರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದೇನು ಈ ಸರ್ಕಾರ ಅಲ್ಲ. ಪಾಪ ಅವರು ಏನು ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನು ಇದೆ ಅಲ್ಲ, ಒಂದು 70-80 ಎಕರೆ ಇರಬೇಕಲ್ಲ. ಮುನ್ನತ್ತು ನಾವು ಸತಿ ಹೇಳಿದೆ ನನಗೆ, ನೀನು ಇರೋಂಥದ್ದು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ಆಸೆ ಅಲ್ವಾ, ನನ್ನ ಜಮೀನ್ ಪಕ್ಕ ಸ್ಟೇಷನ್ ಇರಬೇಕು. ಅಲ್ಲಲ್ಲ, ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ಸ್ಟೇಷನ್ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಉತ್ತರ ಕೊಡ್ಲಿ. ಅಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರು ಪತ್ರ ಬರೆದಿದ್ದಾರೆ. ಸರಿಗೆ ನಲ್ಲಿ ಬೇಡ ಅವಶ್ಯಕತೆ ಇದೆ. ಅವ್ರು ಹೇಳಿದ್ದಾರೆ ಬಿಡಪ್ಪ, ನನಗೇನು ಹೇಳ್ಬೇಕು ಬರೆದಿದ್ದಾರೆ. ಆಯ್ತು, ಈಗ ನನ್ನ ಜಮೀನ್ ಬಿಟ್ಬಿಡಿ. ಬೈರೇಗೌಡ್ರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ. ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ. DCM ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನಂದು ಒತ್ತಾಯ ಇದೆ. ಆದ್ರೆ DCM ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ. ನಾನು ಬೆಂಗಳೂರು ನಗರದ ಒಬ್ಬ ಶಾಸಕ, ಅಲ್ಲಿ ಬೆಂಗಳೂರಿನ ನಿವಾಸಿ. ಅವ್ರಿಗೂ ಈಗ ಅಧ್ಯಕ್ಷ ಮುಗಿಸ್ತಾರೆ. ರಾಜ್ಯ ಜನತೆ ಸಭಾಧ್ಯಕ್ಷರೇ, ನಾನೇ ಉಪಮುಖ್ಯಮಂತ್ರಿಗಳು ಒಂದು ಸಲಹೆನೂ ಕೊಡ್ತೀನಿ. ನೀವು ಒಂದೇ ಒಂದು ಫೋನ್ ಕಾಲ್ ಆಗುತ್ತಾ ಆಗಲ್ವಾ, ದುಡ್ಡು ಕಟ್ತೀಯಾ ಕಟ್ಟಲ್ವಾ, 24 ಅವರ್ ಟೈಮ್ ಕೊಡಿ, ನಿಮ್ದೊಂದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ ಇರೋದು ನಿಮ್ಮೊಬ್ಬರ ಮಾತು ಕೇಳೋದು. ಆಯ್ತು, ಉತ್ತರ ಕೊಡ್ಲಿ.
ನೀವು ಒಂದು ಮಾತು ಹೇಳಿ ಸಾಕು. ಆಯ್ತು, ಈಗ ಎಲ್ಲರೂ ಕೇಳ್ತಾರೆ, ನೀವು ಕೇಳ್ಬೇಕಲ್ಲ ಹೇಳಿದಾಗೆ. ನೀವು ಒಂದು ಮಾತು ಹೇಳಿ. ನೀವು ಕೂತ್ಕೊಳ್ಳಿ ಈಗ. ಮುಂಡತ್ನ ಕೂತ್ಕೊಳ್ಳಿ. ಅಧ್ಯಕ್ಷೆ ಮುಂಡತ್ನವ್ರೆ, ಅಧ್ಯಕ್ಷೆ ಏನು ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯನಿಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನಿದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ ಮುಂದತ್ತೆ ಹೆಸರೇ ಇಟ್ಬಿಡ್ತೀನಿ ಸ್ಟೇಷನ್. ಓಕೆ. ಸಭಾಧ್ಯಕ್ಷರೇ, ಹಂಪನಗೌಡ ಬಾದಲ್ಲಿ ಅವರು ಅಂದ್ರೆ ಈಗ ಅಲ್ಲ ಈಗ ಹೇಳ್ತಲ್ಲ, ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು. ಯಾರು ಮಾಡ್ತಾರೆ? ಯಾರು ಕೊಡೋದು? ಸರ್ಕಾರ ಹೆಸರಲ್ಲಿ ಮಾಡ್ತಾರೆ. ಅಲ್ಲ ಈಗ DPR ದಲ್ಲಿ ಇದೆ ಸ್ಟೇಷನ್. ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಇದು ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಪ್ರಶ್ನೆ ಇದು. ಸರ್ಕಾರ ಹೆಸರಲ್ಲಿ ಮಾಡ್ತದಂತೆ. ಸಭಾಧ್ಯಕ್ಷರೇ, ಇದು ಗಂಭೀರವಾದ ಪ್ರಶ್ನೆ. ಅಧ್ಯಕ್ಷರೇ, 9 ಕಿಲೋಮೀಟರ್ ಈಗ ಹಿಂದೆ CM ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡನು ಕಟ್ಟಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 1 ಕೋಟಿ ಕಟ್ಟಿದ್ದಾರೆ. ಮುನ್ರತ್ನ ಏನು ಹೇಳ್ತಾ ಇದ್ದಾನೆ, 1 ಕೋಟಿ ಕಟ್ಟಿದ್ದಾರೆ, ಇನ್ನು ಉಳಿದದ್ದು 119 ಕೋಟಿ ಕಟ್ಲಿ. ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು, ಬೇರೆ ಏನು ಹೇಳಿಲ್ಲ ಅವ್ರು. ನಾನ್ ನಂಬಿಕೆ ಅಲ್ಲ. ಈಗ ಅಷ್ಟು ಹೇಳಿದ್ರೆ ಎಂಬಾಸಿ ಹೆಸರು ಹಾಕ್ಬೇಕು, ಮುನ್ರತ್ನ ಕಂಪನಿ ಅಂತ ಒಂದು ಮಾನ್ಯ ಸಭಾಧ್ಯಕ್ಷರೇ, ನೀವು ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದೀರಲ್ಲ, ಅಗ್ರಿಮೆಂಟ್ ಯಾರ ಜೊತೆ ಅಂತ ಉತ್ತರ ಬೇಡ. ಅಗ್ರಿಮೆಂಟ್ ಆಗೋಟಿದೆ, ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಪ್ರಶ್ನೆ ಬರ್ತಾ ಇತ್ತು. ಸಭಾಧ್ಯಕ್ಷರೇ, ಹೇಳಿದ್ರಲ್ಲ. ಉಪಮುಖ್ಯಮಂತ್ರಿಗಳು ಇಲ್ಲ ಹೇಳಿದ್ದಾರೆ, finish. ನನ್ಗೆ ಉತ್ತರ ಕೊಡಿ. ಉಪಮುಖ್ಯಮಂತ್ರಿಗಳು ಇದ್ರೆ ಜಾರ್ಕೊಳ್ಳೋ ಪ್ರಶ್ನೆ ಬೇಡ. ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಲಿ. ಓಕೆ. ಇದು ಮುನಿರತ್ನ ಎಂಬಾಸಿ ಅಲ್ಲ. ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಅಷ್ಟು ಕೊಡ್ಲಿ ಸಾಕು. ಓಕೆ. ಎರಡೇ ಉತ್ತರ. ಕೃಷ್ಣ ಹಂಪನಗೌಡ ಬಾದಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ, ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ, ಅವ್ರು ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರದ್ದು ಪಬ್ಲಿಕ್, ನಿಮ್ದು ಪ್ರೈವೇಟ್, ಇಷ್ಟೇ. ಸುಮ್ಮನೆ ಹಂಪನಗೌಡ ಬಾದಲ್ಲಿ ಅವರು